ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಮೊದಲಿಗೆ ಯಾರ್ಯಾರು ಹೊಸ್ತಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಮೆಂಬರ್ಶಿಪ್ ತಗೊಂಡೋಗಿ ಇಷ್ಟ ಆದವರು ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನ್ ಇರುತ್ತೆ, ಅದರಲ್ಲಿ 59 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ನೀವು ಗಿಫ್ಟ್ ಮಾಡ್ಬೋದು ಇಷ್ಟ ಆದವರು. ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ, ಬೆಳೆಸಿ ನಮ್ಮ ಚಾನಲ್ಗೆ. ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿಲ್ಲ ವೀಡಿಯೋನ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬ ತುಂಬ ಧನ್ಯವಾದಗಳು. ಇವತ್ತು ನಾನು ಏನು ರೆಸಿಪಿ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಮಂಡಕ್ಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಇದು ಸಂಜೆ ಟೈಮ್ ಸ್ನ್ಯಾಕ್ಸ್ ತಿನ್ನೋದು. ಇದು ಚಿಕ್ಕವರಿಂದ ದೊಡ್ಡವರೆಗೂ ತುಂಬ ಇಷ್ಟಪಟ್ಟು ತಿನ್ಬೋದು. ತುಂಬ ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಡ್ತೀನಿ. ಮಂಡಕ್ಕಿ ಒಗ್ಗರಣೆ ಮಾಡೋದು ಹೆಂಗಂತ ಹೇಳ್ಬಿಟ್ಟು ಬನ್ನಿ ನೋಡ್ಕೊಬರೋಣ. ಮೊದಲಿಗೆ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಲ್ಲಿ ಹುರ್ಗಡ್ಲೆ ಪೌಡ್ರ್ ಮಾಡ್ಕೊಬರೋಣ. ಇದು ನೀರು ಹಾಕ್ತೆ ಡ್ರೈ ಪೌಡ್ರು ಮಾಡ್ಕೊಬರಬೇಕು. ನಾನು 2 ಹಿಡಿ ತೊಗೊಂಡಿದ್ದೀನಿ ಹುರ್ಗಡ್ಲೆನ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋಂಗಿದ್ರೆ ಜಾಸ್ತಿ ಮಾಡ್ಕೊಬೋದು, ಕಮ್ಮಿ ಕ್ವಾಂಟಿಟಿ ಮಾಡೋಂಗಿದ್ರೆ ಕಮ್ಮಿ ಇನ್ನೂ ಮಾಡ್ಕೊಬೋದು. ನೋಡಿ ಫೈನ್ ಪೌಡ್ರ್ ಮಾಡ್ಕೊಬಂದಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಆಗಲಿ ಏನೂ ಹಾಕಿಲ್ಲ ನಾನು. ಇದು ಡ್ರೈ ಪೌಡ್ರ್ ಇರಬೇಕಿದು. ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇದೇ ಮಿಕ್ಸಿಲಿ ಬೇರೆ ಮಸಾಲೆ ರುಬ್ಕೊಂಡು ನಾನು ರುಬ್ಕೋತೀನಿ. ಇವಾಗ ನಾನು ಇದೇ ಮಿಕ್ಸಿಯಲ್ಲಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಒಂದು ದೊಡ್ಡದು ಒಂದು ಗಡ್ಡೆ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಖಾರ ಎಷ್ಟು ಬೇಕೋ ಅಷ್ಟು ಅನುಗುಣವಾಗಿ ಅಷ್ಟು ಹಾಕೋತಾ ಇದ್ದೀನಿ ನಾನು. ಶುಂಠಿ ಹಾಕೋತಾ ಇದ್ದೀನಿ ಅರ್ಧ ಇಂಚು. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೇ ಟೇಸ್ಟ್ ಬರೋದು ಒಗ್ಗರಣೆಗೆ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡ್ರು ಅದೆಲ್ಲ ಚೆನ್ನಾಗಿ ಬರಲ್ಲ, ಹಸಿಮೆಣ್ಸಿನ್ಕಾಯಿನೇ ಚೆನ್ನಾಗಿ ಬರುತ್ತೆ ಇದಕ್ಕೆ ಮಂಡಕ್ಕಿ ಒಗ್ಗರಣೆಗೆ. ನೋಡಿ ಈ ಥರ ಫೈನ್ ಪೇಸ್ಟ್ ಮಾಡ್ಕೊಬರ್ತೀನಿ. ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಮತ್ತೊಂದು ಚಿಕ್ಕ ಬೌಲಲ್ಲಿ ಹುಣಸೆಹಣ್ಣು ನೆನಾಕೋತೀನಿ. ಒಂದು ದೊಡ್ಡದು ನಿಂಬೆಹಣ್ಣು ಗಾತ್ರದ್ದು ನಾನು ಹುಣಸೆಹಣ್ಣು ನೆನಾಕೋತೀನಿ. ಮೇನ್ ಇರೋದು ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರೆ ಇದಕ್ಕೆ ಹುಣಸೆಹಣ್ಣು ರಸ. ಇದಕ್ಕೆ ಈ ರೆಸಿಪಿಗೆ ತುಂಬ ಅಂದರೆ ತುಂಬ ಟೇಸ್ಟಾಗಿ ಬರುತ್ತೆ. ನೋಡಿ 2 ಟೊಮೆಟೊ ದೊಡ್ಡದು ನಾನು ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಪೀಸಲ್ಲಿ. ಮತ್ತು 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಪೀಸು. ನಾವೇನು ಕಡಲೆಪುರಿ ಮಂಡಕ್ಕಿ ತೊಗೊಂಡಿರ್ತೀವಿ ಅದನ್ನು ತೊಳ್ಕೊಂಡು ಚೆನ್ನಾಗಿ ನೀರೆಲ್ಲ ಹಿಂಡ್ಕೊಂಡು ಇಟ್ಕೋತೀನಿ ನಾನು. ಇದೇನು ಮೆತ್ತಗಾಗಲ್ಲ, ಇದು ಚೆನ್ನಾಗಿರುತ್ತೆ. ಈ ಥರ ತೊಳ್ಕೊಂಡು ಈ ಥರ ನೀರೆಲ್ಲ ಫುಲ್ ಹಿಂಡ್ಕೋಬೇಕು. ಹಿಂಡ್ಕೊಂಡು ಪಕ್ಕದಲ್ಲಿ ಇಟ್ಕೊಳ್ಳಿ ಮಾಡೋಕ್ಕೆ. ಮತ್ತು ಹಂಗೆ ಡೈರೆಕ್ಟಲ್ಲಿ ಹಾಕಿದ್ರೆ ನಿಮಗೆ ಚೆನ್ನಾಗಿ ಅನಿಸಲ್ಲ ಒಗ್ಗರಣೆ. ಸುಮ್ಮನೆ ಜಸ್ಟ್ ನೀರಲ್ಲಿ ಅದ್ಬಿಟ್ಟು ಈ ಥರ ಗಟ್ಟಿ ಹಿಂಡ್ಕೊಂಡು ತಗೋಬೇಡಿ, ಸಾಕು ಕಡಲೆಪುರಿ ಮಂಡಕ್ಕಿನ. ಪ್ಯಾನಲ್ಲಿ ನಾನು ಎಣ್ಣೆ ತಗೋತಾ ಇದ್ದೀನಿ ಒಗ್ಗರಣೆ ಮಾಡೋಕ್ಕೆ. 3 ಸ್ಪೂನ್ ತೊಗೊಂಡಿದ್ದೀನಿ ಎಣ್ಣೆನ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೋತಾ ಇದ್ದೇನೆ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಖಾರ ಹುಳಿ ಎಲ್ಲ ಚೆನ್ನಾಗಿರುತ್ತೆ ಇದರಲ್ಲಿ. ಈರುಳ್ಳಿ ಏನು ಕಟ್ ಮಾಡ್ಕೊಂಡಿದ್ದೆ ಅದು ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಮೇನ್ ಈರುಳ್ಳಿ ಜಾಸ್ತಿ ಇರಬೇಕು ಮತ್ತು ಹುಳಿ ಇರಬೇಕು ಮೇನ್ ಇದಕ್ಕೆ. ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ಟೇಸ್ಟ್ ಹೆಂಗಿತ್ತು ಅಂತ ಹೇಳ್ಬಿಟ್ಟು. ಈ ರೆಸಿಪಿಯಲ್ಲಿ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು. ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ನಾನು ಈರುಳ್ಳಿ ಹಾಕೋಕ್ಕಿಂತ ಮುಂಚೆ ಹಾಕಿಲ್ಲ ಅಂದರೆ ಸಿಡಿಯುತ್ತೆ, ಅದು ಫ್ಲೇವರ್ ಎಲ್ಲ ಎಣ್ಣೆದಲ್ಲಿ ಬಿಟ್ಕೊಬಿಡುತ್ತೆ. ಇವಾಗ ಅಂದರೆ ತಿನ್ನುವಾಗ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಈರುಳ್ಳಿ ಹಾಕಾದ್ಮೇಲೆ ಹಾಕ್ತಾಯಿದ್ದೀನಿ. ಟೊಮೆಟೊ ಹಾಕ್ತಾಯಿದ್ದೀನಿ. ಏನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಟೊಮೆಟೊ. ನಿಮ್ಮ ಮನೆಗೆ ನಾಟಿ ಟೊಮೆಟೊ ಅಲ್ಲಿ ಫಾರಮ್ ಟೊಮೆಟೊ ಯಾವುದಾದ್ರೂ ಹಾಕ್ಕೋಬೋದು. ಇದು ಫಾರಮ್ ಟೊಮೆಟೊ ನಾನು ಹಾಕ್ಕೊಂಡಿರೋದು. ಟೊಮೆಟೊ ಬೇಯೋಕ್ಕೋಸ್ಕರ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ಅಂತ ಹೇಳ್ಬಿಟ್ಟು. ಅರಿಶಿನ ಹಾಕ್ತಾಯಿದ್ದೀನಿ ಇವಾಗಲೇ ನಾನು ನೀರೇನು ಹಾಕ್ತಾಯಿಲ್ಲ. ಇದು ಹುಣಸೆಹಣ್ಣು ರಸದಿಂದನೇ ಮಾಡ್ತಾಯಿರೋದು. ಚೆನ್ನಾಗಿದ್ದಲ್ಲೇ ಫ್ರೈ ಮಾಡ್ಕೋಬೇಕು. ನಾವೇನು ಮಸಾಲೆ ರುಬ್ಕೊಂಡಿರ್ತೀವಿ ಹಸಿ ಮಸಾಲೆ ಅದನ್ನು ಹಾಕ್ಕೊಂಡು ಎಣ್ಣೆದಲ್ಲಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಟೊಮೆಟೊ ಜೊತೆಗೆ. ನಾನು ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಾಯಿಲ್ಲ. ಚಿಲ್ಲಿ ಪೌಡ್ರ್ ಇದಕ್ಕೆ ಯೂಸ್ ಮಾಡಿದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹುಣಸೆಹಣ್ಣು ರಸ ನಾನು ತೆಗ್ದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. 1
ದೊಡ್ಡ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣ ನೆನೆ ಹಾಕೊಂಡು ರಸ ತಕ್ಕೋತಾ ಇದ್ದೀನಿ ನಾನು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು. ಇದನ್ನು ಖಾರ ಖಾರ ಹುಳಿ ಹುಳಿ ತುಂಬಾ ಅಂದರೆ ತುಂಬ ಚೆನ್ನಾಗಿರುತ್ತೆ. ಕಾಫಿ ಟೈಮಲ್ಲಿ ಸ್ನ್ಯಾಕ್ಸಲ್ಲಿ ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ. ಕಾಫಿ ಟೀ ಜೊತೆಗೆ ಸ್ನ್ಯಾಕ್ಸ್ನ ಮತ್ತೊಂದು ಸಲ ನೀವು ಪದೇ ಪದೇ ಮಾಡ್ಕೋತೀರಾ, ಅಷ್ಟು ಚೆನ್ನಾಗಿರುತ್ತೆ. ಇದು ಮಂಡಕ್ಕಿ ಒಗ್ಗರಣೆ. ಇದು ಬೇಗ ಆಗಬೇಕು. ಟೊಮೆಟೊ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಬೇಗ ಆಗಬೇಕಂದ್ರೆ ಲಿಡ್ ಕ್ಲೋಸ್ ಮಾಡಿ ಒಂದು 5-6 ನಿಮಿಷ ನೀವು ಲಿಡ್ ಕ್ಲೋಸ್ ಮಾಡಿ ಇದನ್ನು ಸ್ಟೀಮೆಲ್ಲ ಇದು ಮಾಡಿ. ನಾವೇನು ಕಡಲೆಪುರಿ ಅದನ್ನು ನೀರಲ್ಲಿ ಡಿಪ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ನಾನು ಹಾಕ್ತಾಯಿದ್ದೀನಿ ಇವಾಗ. ಇದರ ಜೊತೆಗೆ ನಾವು ಹುರ್ಗಡಲೆ ಪೌಡ್ರ್ ಮಾಡ್ಕೊಂಡಿರ್ತೀನಲ್ಲ, ಅದನ್ನೇ ಇವಾಗಲೇ ಹಾಕ್ತಾಯಿದ್ದೀನಿ. ಇವಾಗ ನೀವು ಸ್ಲೋ ಫ್ಲೇಮಲ್ಲಿ ಇಟ್ಕೊಬಿಡಿ ಗ್ಯಾಸ್ನ, ಇದು ಮಿಕ್ಸ್ ಮಾಡುವಾಗ, ಯಾಕಂದರೆ ತಳ ಹಿಡ್ಕೊಬಿಡುತ್ತೆ. ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಂಡಕ್ಕಿ ಒಗ್ಗರಣೆ ಜೊತೆಗೆ ಒಂದೊಂದು ಮೆಣಸಿನ್ಕಾಯಿ ಬಜ್ಜಿ ಇಲ್ಲ ಬೋಂಡ ವಡೆ ಏನಾದರೂ ಇರಲಿ, ಅದ್ರ ಜೊತೆಗೆ ತಿಂದರೆ ಆ ಸ್ವರ್ಗ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಳೆ ಟೈಮಲ್ಲಿ ಎಲ್ಲ ಸ್ನ್ಯಾಕ್ಸು ಕಾಫಿ ಟೀ ಜೊತೆಗೆ ಇದು ತಿಂದರೆ ತುಂಬ ರುಚಿ ಬರುತ್ತೆ. ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೇನೆ. ಇದು ನಮ್ಮಮ್ಮ ಮಾಡ್ತಾಯಿದ್ದಿದ್ದು ರೆಸಿಪಿ, ಎಲ್ಲರಿಗೂ ತುಂಬ ಇಷ್ಟ. ಅವ್ರ ರೆಸಿಪಿ ನಾನು ಮಾಡಿದ್ದೀನಿ ಇವತ್ತು. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ. ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.